ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಭಯ ಭಕ್ತಿ ಇಲ್ಲದೆ ಅಕ್ರಮವಾಗಿ ಸಾಗಿಸುತ್ತಿರುವ ಗೋಕಳ್ಳರು. ಈ ವಿಷಯ ತಿಳಿದುಕೊಂಡು ಬಜರಂಗ ದಳದವರು ಕರ್ನಾಟಕ ಆಂಧ್ರ ಗಡಿ ಭಾಗದ ಮಿಟ್ಟಿಮರಿ ಊರಿನಲ್ಲಿ ಬೆಳಗ್ಗೆ 7:30ರಿಂದ ಕಾಯ್ತಿದ್ರು. ಸರಿಯಾಗಿ 8 ಗಂಟೆಗೆ ದೊಡ್ಡ ಗಾತ್ರದ 4 ವಾಹನಗಳು ಹೋಗುತ್ತಿರುವುದನ್ನು ಕಂಡು ಬಜರಂಗ ದಳ ಹಿಡಿದರು. ಆ ಸಮಯದಲ್ಲಿ ಒಬ್ಬ ಚಾಲಕ ಭಯ ಬಿದ್ದು ವಾಹನವನ್ನು ಎತ್ತರದಲ್ಲಿ ನಿಲ್ಲಿಸಿ ಪರಾರಿಯಾಗಲು ಪ್ರಯತ್ನ ಪಟ್ಟಿರುತ್ತಾರೆ. ಆದರೆ ಆ ವಾಹನ ಹಿಂದೆ ಉರುಳು ಬಿದ್ದು ಒಂದು ಗೋವು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ, ಮತ್ತೊಂದು ಗೋವಿಗೆ ಕಾಲು ಮುರಿದಿದೆ. ಇದರಲ್ಲಿ ಒಟ್ಟು 38 ಗೋವುಗಳಿದ್ದು ಕಂಡು ಬಂದಿದೆ. ಕಳೆದ ಗುರುವಾರ ಏನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ಮಾಹಿತಿ ಬಂದ ಮೇಲೆ ಬಜರಂಗ ದಳದ ಕಾರ್ಯಕರ್ತರು ತಡೆ ಮಾಡಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಪ್ರಕರಣ ದಾಖಲಾದರೂ ಕೂಡ ಮತ್ತೆ ಗುರುವಾರ ಇವತ್ತು ಅನಂತಪುರ ಗೋರಂಟ್ಲ ಸಂತೆಗಳಿಂದ ಏನು ಅಕ್ರಮವಾಗಿ 4-5 ಬೊಲೆರೋ ವಾಹನಗಳಲ್ಲಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ದೇಶೀಯ ಹಸುಗಳನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಸರ್ಕಾರ ಇವ್ರಿಗೇನಾದರೂ ಕುಮ್ಮಕ್ಕು ಕೊಡ್ತಾ ಇದೆಯಾ ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಒಂದು ಶಾಸನಬದ್ಧ ಸರ್ಕಾರ ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ, ಅಕ್ರಮ ಸಾಗಾಟ, ಪ್ರಾಣಿ ವಧೆಯನ್ನು ನಿಷೇಧ ಮಾಡಿದರೂ ಕೂಡ ಮೊನ್ನೆ ಒಂದು ವಾರದ ಒಳಗೆ ಒಂದು ಪ್ರಕರಣ ದಾಖಲಾಗಿದ್ದರು. ಮತ್ತೆ ಇವತ್ತು 4-5 ಬೊಲೆರೋ ವಾಹನಗಳಲ್ಲಿ ಸರಿಸುಮಾರು 40-50 ಹಸುಗಳನ್ನು ತುಂಬಿಕೊಂಡು ಹೋಗ್ತಾರೆ ಅಂತೇಳಿದರೆ ಯಾರ ಒಂದು ಕುಮ್ಮಕ್ಕಿದೆ ಅಂತೇಳಿ ಇವತ್ತು ಸರ್ಕಾರದ ಕುಮ್ಮಕ್ಕಿದೆಯಾ ಇವರಿಗೆ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಒಂದು, ತಪ್ಪಿತಸ್ಥರಿಗೆ ಗೋಕಳ್ಳರಿಗೆ ಏನು ಅಕ್ರಮ ಗೋ ಸಾಗಾಟ ಮಾಡ್ತಾರೆ ಇವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕು. ಒಂದು, ಏನು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವಾಹನಗಳೇನಿದೆ ಅದನ್ನು ಬಿಡಿಸ್ಕೊಳ್ಳೋದಾಗದೆ ಅದನ್ನು ಸಂಪೂರ್ಣವಾಗಿ ಇವತ್ತು ಕಟ್ಟುನಿಟ್ಟಿನ ಕಾನೂನು ಚೌಕಟ್ಟಿನಲ್ಲಿ ಇಡಬೇಕು. ಏನು ಹಸುಗಳು ಏನು ಸಾಗಾಟ ಮಾಡ್ತಾ ಇದ್ದಾರೆ ಆ ಗಾಡಿ ಮಾಲೀಕರ ಮೇಲೆ ಒಂದು ಅತ್ಯುತ್ತಮವಾದಂಥ ಒಂದು ಕಠಿಣ ಕಾನೂನು ಕ್ರಮ ಮತ್ತು ಅವ್ರ ಮೇಲೆ ಒಂದು ಬಲಿಷ್ಠವಾದಂಥ ಮೊಕದ್ದಮೆ ಹಾಕಬೇಕು ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ನಾವಿವತ್ತು ವಿಶೇಷವಾಗಿ ಇವತ್ತು ಒಂದು ವಾರದ ಒಳಗೆ ಈ ರೀತಿ ನಿರಂತರವಾಗಿ ಮತ್ತೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ. ಇವತ್ತು ಗಡಿ ಭಾಗಗಳಲ್ಲಿ ಬರ್ತಕ್ಕಂಥ ವಾಹನಗಳ ಮೇಲೆ ತನಿಖಾಠಾಣ ಸ್ಥಾಪನೆ ಮಾಡಿ ಆ ಮುಖಾಂತರ ಪ್ರತಿಯೊಂದು ವಾಹನವನ್ನು ಪರಿಶೀಲನೆಗೆ ತಪಾಸಣೆಗೆ ಒಳಪಡಿಸಿದ ಮಾತ್ರ ಈ ಒಂದು ಅಕ್ರಮ ಗೋ ಸಾಗಾಣಿಕೆ ನಿಲ್ಲುತ್ತದೆ. ಸ್ಥಳಕ್ಕೆ ದಿಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವ ಸಬ್ ಇನ್ಸ್ಪೆಕ್ಟರ್ ಮೇಡಂನವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಆ ವಾಹನ ಚಾಲಕರ ಮೇಲೆ ಎಫ್ಐಆರ್ ಬುಕ್ ಮಾಡಿ ಒಬ್ಬ ಚಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಇನ್ನು ಉಳಿದ 3 ಚಾಲಕರು ಆ ಗೋವುಗಳ ವಾಹನಗಳನ್ನ ಗುಡಿಬಂಡೆ ತಾಲೂಕು ನಡುವನಹಳ್ಳಿ ಗೇಟ್ ಬಳಿ ಇರುವ ಗೋಶಾಲೆಗೆ ತಂದು ಬಿಟ್ರು. ಗೋಶಾಲೆ ಅಂತ ನಾವು ಆಲಂಗೂರು ವೆಂಕಟೇಶ್ ಅಂತ, ನಾವು ಮೂಲ ಬಂದು ಯಲಂಗದವರು. ಇಲ್ಲಿ 6ನೇ ವರ್ಷ ಇದು ಗೋಶಾಲೆ ಆರಂಭ ಆಗಿ. ಇವತ್ತು ದಿಬ್ಬೂರಳ್ಳಿ ಪೊಲೀಸ್ ಸ್ಟೇಷನಿಂದ ಒಂದು 38 ಜಾನುವಾರುಗಳು ಬಂದಿದ್ದಾವೆ. ಇವು ನೋಡಿದ್ರೆ ಕಸಾಯಿಖಾನೆಗೆ ಹೋಗುವಂಥವು. ಒಂದೊಂದು ಗಾಡಿಯಲ್ಲಿ 7, 8, 10, 12 ಈ ಥರ ಹಾಕ್ಕೊಂಡು ಬಂದಿದ್ದಾರೆ. ಈ ಥರ ನಮ್ಮಲ್ಲಿ ಬರೋವೆಲ್ಲ ಈ ಥರ ಕಾಯಿಲೆ ಇರೋವು, ಒಳ್ಳೆ ಚೆನ್ನಾಗಿರೋವು ಬರ್ತವೆ, ಚೆನ್ನಾಗಿಲ್ದಿರೋವು ಬರ್ತವೆ. ಇದನ್ನು ಪೋಷಣೆ ಮಾಡಿಕೊಂಡು ನಾವು ಈ ಗೋಶಾಲೆ ನಡೆಸ್ಕೊಂಡು ಬರ್ತಾಯಿದ್ರು ಸರ್. ಇದೊಂದು NGO ಸಂಸ್ಥೆ ಸರ್. ಈ ಗೋಶಾಲೆ ಅಂದಮೇಲೆ ನೋಡಿರಿ, ಇವಾಗ ಮಾತಾಡ್ತಾ ಇದ್ದೀನಿ, ಇನ್ನು 10 ನಿಮಿಷದಲ್ಲಿ ನಮ್ಮನ್ನು ಯಾರು ಬೇಕಾದರೆ ಏನು ಬೇಕಾ ಮಾಡ್ಬೋದು. ಆ ಥರ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರನೇ. ನನ್ನ ಮೇಲೇ 2-3 ಸಾರಿ ಅಟ್ಯಾಕ್ ಆಗಿದೆ, ಆದರೂ ಬಿಡದೆ ಈ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ಇವತ್ತು ನಮಗೇನು ಹೊಟ್ಟೆ ಉರಿಯೋದಂದರೆ ನೋಡಿರಿ, ಇವತ್ತು ಬಿಟ್ಟಿದ್ದಾರೆ, ಇನ್ನೊಂದು ವಾರ 10 ದಿವಸದಲ್ಲಿ ರಿಲೀಸ್ ಮಾಡ್ಕೊಂಬಿಡ್ತಾರೆ. ನಮ್ಗೆ ಅದೊಂದು ಬೇಜಾರು ಸರ್. ಇಷ್ಟು ನಾವು ಮೇವು ನೀರೆಲ್ಲ ಕೊಟ್ಟು ಸರ್ಕಾರ ಕೊಡೋಷ್ಟು ದುಡ್ಡು ನಮ್ಗೆ ಸಾಕಾಗ್ತಿಲ್ಲ. ಈಗ 1 ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ 2.5 ವರ್ಷಕ್ಕೆ, ನಮಗೇನು ಸಾಕಾಗ್ತಿಲ್ಲ. ಜನಗಳು ಸಹಾಯನೂ ಕಮ್ಮಿ ಆಗ್ತಿದೆ. ಏನು ನಮ್ಮ ಬಜರಂಗ ದಳ ಅಂಬರೀಷ್ ಅವರು ಅವ್ರ ಕಡೆಯಿಂದ ಸ್ವಲ್ಪ ಸಹಾಯ ಮಾಡಿಸ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೇವೆ. ನಮ್ಮ ಕುಟುಂಬ ಸೇವೆ ಸರ್ ಇದು. ನಮ್ಮ ಸುಮನ್ ಟಿವಿ ತಂಡ ಯಾವುದೇ ಅನ್ಯಾಯವನ್ನ ಸಹಿಸುವುದಿಲ್ಲ. ಇಂತಹ ಅನ್ಯಾಯದ ವಿರುದ್ಧ ಸುದ್ದಿ ಬಿತ್ತರಿಸುವುದೇ ನಮ್ಮ ಸುಮನ್ ಟಿವಿ ತಂಡದ ಉದ್ದೇಶ.